ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂತ ಅಂಡ್ ವಿಜಿ ನನ್ನ ಫ್ರೆಂಡು. ಸೊ ನಾವು ಇವತ್ತು ನಿನ್ನೆ ನಡೆದ KKR ಮತ್ತೆ RCB ಮ್ಯಾಚ್ ಬಗ್ಗೆ ಮಾತಾಡೋಣ. ಸೊ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನಿನ್ನೆ KKR ಫಸ್ಟ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತು. ಸೊ ಫಾಲೋಡ್ ಬೈ RCB ಅಂಡ್ ಈ ಮ್ಯಾಚ್ ಈಡನ್ ಗಾರ್ಡನ್ ಅಲ್ಲಿ ನಡೀತಾ ಇತ್ತು, ಕೋಲ್ಕತ್ತಾ ಅಲ್ಲಿ. ಸೊ KKR ಆಲ್ಮೋಸ್ಟ್ 174 ಸ್ಕೋರ್ ಮಾಡಿದ್ರು. ಸೊ ಮೇಜರ್ಲಿ ನರೇನು ಆಮೇಲೆ ರಾಣೆ ಅವರೇ ಸ್ಕೋರ್ ಮಾಡಿದ್ದು. ಸೊ ಟೋಟಲ್ ಸ್ಕೋರ್ ಬಂದು ಆಲ್ಮೋಸ್ಟ್ 174 ಆಗಿತ್ತು. ಫಾಲೋಡ್ ಬೈ RCB ಅಲ್ಲಿ ಮೇಜರ್ ಪ್ಲೇಯರ್ಸ್ ಬಂದು ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಅವರೇ 100 ಸ್ಕೋರ್ ಪಾರ್ಟ್ನರ್ಶಿಪ್ ಅಲ್ಲಿ ಆಗಿದ್ದು. ಸೊ ಇದ್ರ ಬಗ್ಗೆ ಇವತ್ತು ನಾವು ಜಾಸ್ತಿ ಮಾತಾಡಿ ಕಮೆಂಟ್ಸ್ ಬಗ್ಗೆ ಎಲ್ಲ ಮಾತಾಡಿ ಶುರು ಮಾಡೋಣ. ವಿಜಯ್, ಏನ್ ಹೇಳ್ತೀಯಾ, ಹೆಂಗ್ ಹೇಳ್ತಾ, ಏನ್ ಕತೆ? ಆಯ್ತು. ಸೊ ಫಸ್ಟ್ ಮ್ಯಾಚ್ ಗೆದ್ದಿದೀವಿ, ಸೊ ದಟ್ಸ್ ಅ ಗುಡ್ ಸ್ಟಾರ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಫಸ್ಟ್ ಮ್ಯಾಚ್ ಆಫ್ ದ ಲೀಗ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಯಾಕಂದ್ರೆ ಒಂದ್ಸತಿ ಏನಾಗುತ್ತೆ, ನಮ್ದು ಮೊಮೆಂಟಮ್ ಶುರು ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಮೊಮೆಂಟಮ್ ಶುರು ಆಗೋದು ಇಸ್ ವೆರಿ ಇಂಪಾರ್ಟೆಂಟ್. ನಾವು ಹೆಂಗೆ ಸ್ಟಾರ್ಟ್ ಮಾಡ್ತಿದೀವಿ, ಹೆಂಗೆ ತಗೊಂಡ್ ಹೋಗ್ತೀವಿ ಅಂತ. ಸೊ ಆ ಲೆಕ್ಕಾಚಾರದಲ್ಲಿ ಫಸ್ಟ್ ಮ್ಯಾಚ್ ನಾವು ಚೆನ್ನಾಗಿ ಆಡಿದೀವಿ. ವಿ ಹವ್ ಡನ್ ಎ ಗುಡ್ ಜಾಬ್. ವಿ ಹವ್ ಡನ್ ಆಕ್ಚುಲಿ ಡಾಮಿನೆಂಟ್ ಪರ್ಫಾರ್ಮೆನ್ಸ್ ಅನ್ನೋ ತರಾನೇ ಹೇಳ್ಬೋದು ಸೇಯಿಂಗ್. ಯಾಕಂದ್ರೆ ನಾವು ಆಲ್ಮೋಸ್ಟ್ 16.2 ಓವರ್ಸ್ ಅಲ್ಲಿ ನಾವು ಚೇಸ್ ಮಾಡಿದೀವಿ. ಅಂಡ್ ಏನಂತಾರೆ, ಇಟ್ ವಾಸ್ ಅ ಈಸಿ ಚೇಸ್. ಅಷ್ಟೊಂದು ನಾವೇನು ಟೆನ್ಷನ್ ಮಾಡ್ಕೊಳ್ಳೋದು, ಲಾಸ್ಟ್ ಬಾಲ್ ಫಿನಿಶಸ್ ಆತರ ಏನಿಲ್ಲದೆ ಈಸಿಯಾಗಿ ಫಿನಿಶ್ ಮಾಡಿದ್ವಿ. ಫಸ್ಟ್ 6 ಓವರ್ಸ್ ಅಲ್ಲೇ ಆಲ್ಮೋಸ್ಟ್ ನಾವು 75 ಹೊಡೆದ್ಬಿಟ್ಟಿದ್ವಿ. ಸೊ ಫಸ್ಟ್ 5 ಓವರ್ಸ್ ನಮ್ಮ ಹತ್ರ 75 ಇತ್ತು ಸ್ಕೋರ್. ಅಲ್ಲಿಂದನೇ ಅದಕ್ಕೆ ಈಸಿ ಆಗೋಯ್ತು. ಅದಾದ್ಮೇಲಿಂದ ಇಟ್ ಬಿಕೇಮ್ ವೆರಿ ಈಸಿ. ಸೊ ಪವರ್ ಪ್ಲೇ ಅಂದ್ರೆ ಇವಾಗ T20ಲಿ ಅದೇನೆ ನಾನು ಹೇಳ್ತಾ ಇರೋದು, ಇಟ್ಸ್ ಅ ಟ್ರೆಂಡ್ ದಟ್ ಹ್ಯಾಸ್ ಚೇಂಜ್ಡ್. ಮುಂಚೆ ಏನಾಗೋದು 180, 170, 180 ಸ್ಕೋರ್ ಮಾಡಿದ್ರೆ ಗುಡ್ ಸ್ಕೋರ್ ಅನ್ನೋರು. ಬಟ್ ಇವಾಗ ಏನಾಗೋಗ್ತಾ ಇದೆ ಅಂದ್ರೆ ಪವರ್ ಪ್ಲೇಲೇನೆ 80, 90, 100 ಹೊಡೆಯಕ್ ಶುರು ಮಾಡ್ಬಿಟ್ಟಿದ್ದಾರೆ. ಲಾಸ್ಟ್ ಇಯರ್ ಮಹೇಶ್, ನಿನಗೆ ಜ್ಞಾಪಕ ಇದೆಯೋ ಇಲ್ಲೋ ಗೊತ್ತಿಲ್ಲ, SRH ನವರು ಆಲ್ಮೋಸ್ಟ್ 280 ಹೊಡೆದ್ರು, 280 in 20 ಓವರ್ಸ್. ಅಂಡ್ ಅವರು ಐ ಥಿಂಕ್ 5 ಓವರ್ಸ್ ದೇವರ್ 90 ಅಥವಾ 100 ಆತರ ಏನೋ ಹೊಡೆದಿದ್ರು. ಸೊ ಏನಾಗ್ತಿದೆ, ಈ ಟಾರ್ಗೆಟ್ಸ್ ಎಲ್ಲಾನು ಚೇಂಜ್ ಆಗ್ತಾನೂ ಇದೆ ಬಿಕಾಸ್ ಆಫ್ ದ ಅದೇ ಚೇಂಜ್ ಇನ್ ಕ್ರಿಕೆಟ್ ಡೈನಾಮಿಕ್ಸ್ ಇನ್ T20. ನಿನ್ಗೆ ಮ್ಯಾಚ್ ಅಲ್ಲೂನುವೆ ತುಂಬಾ ಚೇಂಜಸ್ ಸ್ಟಾರ್ಟ್ ಆಗಿದೆ. ಇವಾಗ 170, 180 ಇಸ್ ವೆರಿ ಏನಂತಾರೆ, ಬಿಲೋ ಪಾರ್ ಸ್ಕೋರ್ ಆಗೋಗಿದೆ. ವೆರಿ ಕಾಮನ್ ಅಂಡ್ ಇಟ್ ಇಸ್ ಆಲ್ಸೋ ಬಿಲೋ ಪಾರ್. ನೀನ್ ತುಂಬಾ ಅಲ್ಟಿಮೇಟ್ ಆಗಿ ಬೌಲಿಂಗ್ ಮಾಡ್ಬೇಕು, ಪಿಚ್ ಅಲ್ಲಿ ಏನೋ ಇರ್ಬೇಕು ನಿನಗೆ ಬೌಲರ್ಸ್ ಕಂಟ್ರೋಲ್ ಮಾಡೋದಕ್ಕೆ. ಆತರ ಏನಾದ್ರು ಇದ್ರೆ ಅವಾಗ ಒಂದ್ ಸ್ವಲ್ಪ ಚಾನ್ಸಸ್ ಇದೆ ಅನ್ನೋ ತರ ಆಗುತ್ತೆ. ಇಲ್ಲ ಅವರು ಚೇಸ್ ಮಾಡೋರು ತುಂಬಾ ಪ್ರೆಷರ್ ತಗೊಂಡು ಚೇಸಿಂಗ್ ಅಲ್ಲಿ ಆತರ ಏನೋ ಎಡವಟ್ ಮಾಡ್ಕೊಂಡ್ರೆ ಅವಾಗ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದರ್ವೈಸ್ 170, 180 ಇಸ್ ಬಿಲೋ ಪಾರ್. ಐ ಥಿಂಕ್ ಅಜಿಂಕ್ಯ ರಹಾನೆ ಆಲ್ಸೋ ಒಂದು ಕ್ಯಾಪ್ಟೇನ್, KKR ಕ್ಯಾಪ್ಟೇನ್, ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಐ ಥಿಂಕ್ ಹಿ ಮೆನ್ಷನ್ ದ ಸೇಮ್ ಥಿಂಗ್, ಸೇಯಿಂಗ್ ದಟ್ ನಾವು 210, 220 ಅಂತ ಅನ್ಕೊಂತಾ ಇದ್ವಿ. ಆ ಟಾರ್ಗೆಟ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ. ಯಾಕಂದ್ರೆ ಇವಾಗ ಹಂಗ ಆಗೋಗ್ಬಿಟ್ಟಿದೆ ಡೈನಮಿಕ್ಸ್ ಆಕ್ಚುಲಿ. ಆಮೇಲೆ ಇನ್ನೊಂದೇನಂದ್ರೆ, ಟಾರ್ಗೆಟ್ ಕೊಟ್ಟಿದ್ರೇನು ಇವನ್ ಇಟ್ ವುಡ್ ಹ್ಯಾವ್ ಬಿನ್ ಲಿಟಲ್ ಬಿಟ್ ಕಾಂಪಿಟೇಟಿವ್ ನಮ್ಗೂನು. ಯಾಕೆಂದ್ರೆ RCB ಸ್ಕೋರ್ ಇವನ್ 16 ಓವರ್ಸ್ ಅಲ್ಲಿ ಸ್ಕೋರ್ 170 ಹೊಡೆದಿದ್ದಾರೆ ಅಂತ ಅನ್ಕೊಂಡ್ರು, 20 ಓವರ್ಸ್ ಅಲ್ಲಿ ಐ ಥಿಂಕ್ ಇಟ್ ವುಡ್ ಹ್ಯಾವ್ ಬಿನ್ ಲಿಟಲ್ ಬಿಟ್ ಆನ್ ದ ಸೇಮ್ ಲೈನ್ಸ್. ಹೌದು, ಅದೇ ನಾನು ಹೇಳ್ತಾ ಇರೋದು. ಅವಾಗ ಆನ್ ಪಾರ್ ಆಗಿರ್ತಾ ಇತ್ತು ಮ್ಯಾಚ್. ಅವಾಗ ದೇ ಕುಡ್ ಹ್ಯಾವ್ ಹ್ಯಾಡ್ ಸಮ್ ಕೈಂಡ್ ಆಫ್ ಕಾಂಪಿಟೇಷನ್ ಬೇಸಿಕಲಿ ಟು ಹ್ಯಾಂಡಲ್ ಇಟ್ ಔಟ್. ಆಕ್ಚುಲಿ ನಾವು ಇವಾಗ ಈ ಮ್ಯಾಚ್ ಅನ್ನ ನೋಡ್ಬೇಕಾದ್ರೆ ವಿ ಹ್ಯಾವ್ ಟು ಲುಕ್ ಎಟ್ ಇಟ್ ಫ್ರಮ್ ಮಲ್ಟಿಪಲ್ ಆಂಗಲ್ಸ್, ಆಯ್ತಾ. ಸೊ ಫಸ್ಟ್ ನಾನು ನೋಡಕ್ ಇಷ್ಟಪಡೋದು KKR ಬ್ಯಾಟಿಂಗ್, ಬಿಕಾಸ್ ಅವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿರೋದ್ರಿಂದ ಐ ಜಸ್ಟ್ ವಾಂಟ್ ಟು ಲುಕ್ ಎಟ್ ಇಟ್ ಆಸ್ 2 pieces, ಬಿಕಾಸ್ ಇಟ್ಸ್ ತುಂಬಾ ಕ್ಲಾರಿಟಿ ಇತ್ತು ಆ 2 pieces ಅಲ್ಲಿ. ಯೂಶಲಿ ಏನಾಗುತ್ತೆ, ಮ್ಯಾಚ್ ಅಲ್ಲಿ ಎಲ್ಲಿ ತಪ್ಪಾಯ್ತು, ಎಲ್ಲಿ ಮೋಸ ಹೋಯ್ತು, ಅಂದ್ರೆ ಎಲ್ಲಿ ಟರ್ನಿಂಗ್ ಪಾಯಿಂಟ್ ಆಯ್ತು ಅನ್ನೋದನ್ನ ಕಂಡಿಡ್ಕೊಳ್ಳೋದು ಕಷ್ಟ ಆಗುತ್ತೆ ಕೆಲವೊಂದು ಮ್ಯಾಚ್ ಅಲ್ಲಿ. ಬಿಕಾಸ್ ದೇ ಲೂಸ್ ಇಟ್ ಇನ್ ಲಾಸ್ಟ್ ಬಾಲ್ 6, ಲಾಸ್ಟ್ ಬಾಲ್ 4, ಲಾಸ್ಟ್ ಬಾಲ್ ವಿಕೆಟ್, ಆತರ ಎಲ್ಲ ಆಗುತ್ತೆ. ಸೊ ಅವಾಗ ಯಾರ್ದು ತಪ್ಪಂತ ಹೇಳಕ್ ಗೊತ್ತಾಗಲ್ಲ. ಬಟ್ ಇಲ್ಲಿ ಏನಂದ್ರೆ, ಅದು ಅವ್ರ ಇನ್ನಿಂಗ್ಸ್ ಅಲ್ಲೇನೆ ಇಟ್ ವಾಸ್ 2 parts. ಒನ್ ವಾಸ್ ಯುವರ್ 10 ಓವರ್ಸ್, ಫಸ್ಟ್ 10 ಓವರ್ಸ್ ಆಫ್ ಬ್ಯಾಟಿಂಗ್ KKR, ಆಮೇಲೆ ದೆನ್ ಲಾಸ್ಟ್ 10 ಓವರ್ಸ್ ಆಫ್ ಬ್ಯಾಟಿಂಗ್ ಆಫ್ KKR. ಸೊ ಈ ತರ ನೋಡಿದ್ರೆ ನಿಮ್ಗೆ ಆಕ್ಚುಲಿ ಬೆಟರ್ ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ಫಸ್ಟ್ 10 ಓವರ್ಸ್ ಇಫ್ ಯು ಲುಕ್ ಎಟ್ ಇಟ್, ಐ ನೋ ಅವರು ಇವ್ರನ್ನ ಬೇಗ ಕಳ್ಕೊಂಡ್ರು, ಯಾರು ಕ್ವಿಂಟನ್ ಡಿಕಾಕ್ 4 for 1 ಆಯ್ತು. ಬಟ್ ದೆನ್ ಸೆಕೆಂಡ್ ವಿಕೆಟ್ ಸುನಿಲ್ ನಾರಾಯಣ್ ಬೀಳೋ ಅಷ್ಟೊತ್ತಿಗೆ ಇಟ್ ವಾಸ್ 107 in 9.6 ಓವರ್ಸ್. ಸೊ 9.6 ಓವರ್ 107 ಅಂದ್ರೆ ದೇ ವರ್ ಗೋಯಿಂಗ್ ಮೋರ್ ದೆನ್ 10 per over ಈಸಿಲಿ. ಆಮೇಲೆ 10.3 ಅಲ್ಲಿ 109 for 3 ರಹಾನೆ ಬಿದ್ದಾಗ. ಅದಾದ್ಮೇಲಿಂದ ನೀನ್ ನೋಡ್ಕೊಂತ ಹೋದ್ರೆ ಫಾಲ್ ಆಫ್ ವಿಕೆಟ್ ಹ್ಯಾಸ್ ಬಿಕಮ್ ವೆರಿ ರೆಗ್ಯುಲರ್. ಆಮೇಲೆ
ಎವ್ರಿ 2 overs. ಆಮೇಲೆ ಕೊನೆ ವಿಕೆಟ್ ಬೀಳೋ ಅಷ್ಟೊತ್ತಿಗೆ 173 for 8, 19.5 overs ಅಂದ್ರೆ ರನ್ ರೇಟ್ ಅಷ್ಟೊತ್ತಿಗೆ ಆಲ್ರೆಡಿ ಇಟ್ ಹ್ಯಾಡ್ ಕಮ್ ಡೌನ್ ಬಿಲೋ 10, ಡ್ರಾಪ್ ಆಗೋಯ್ತು. ಸೊ ಇದೇನಾಗುತ್ತೆ ಅಂದ್ರೆ ಒಂದು ಆ ಪಿಚ್ದು ಸ್ವಲ್ಪ ಚೇಂಜಸ್ ಆಯ್ತು, ಇಫ್ ಐ ಆಮ್ ನಾಟ್ ರಾಂಗ್, ಬಿಕಾಸ್ ಏನಾಗ್ತಾ ಇತ್ತು ಅಂದ್ರೆ ಶುರುನಲ್ಲಿ ಇಟ್ ವಾಸ್ ಹ್ಯಾವಿಂಗ್ ಅ ಪ್ರಾಪರ್ ಬೌನ್ಸ್. ಇಫ್ ಯು ಸಿ ಹೇಸಲ್ವುಡ್ ಐ ಥಿಂಕ್ ಫಸ್ಟ್ ಓವರ್ ಅಥವಾ ಸೆಕೆಂಡ್ ಓವರ್ ಮಾಡಿದಾಗ ಅವ್ರದ್ದು ಬೌನ್ಸ್ ನೀಟಾಗಿ ಕ್ಯಾರಿ ಆಗ್ತಾ ಇತ್ತು ಕೀಪರ್ ವರ್ಗು. ಲೈಕ್ ಅವರು ಟಾಲ್ ಆಗಿರೋ ಫಾಸ್ಟ್ ಬೌಲರ್ ಆಗಿರೋದ್ರಿಂದ ಅವ್ರು ಬಂದು ಪಿಚ್ ಮಾಡ್ತಾ ಇದ್ದಾಗ ಅದು ಇಟ್ ವಾಸ್ ಗೋಯಿಂಗ್ ಅಪ್. ರಹಾನೆ ಅವಾಗ ಅದನ್ನ ಹಿ ವಾಸ್ ಪುಲಿಂಗ್ ಇಟ್ ಔಟ್ ಟು ಮಿಡ್ ವಿಕೆಟ್ ಅಂಡ್ ಮಿಡ್ ಆನ್ ಎಲ್ಲ ಪುಲ್ ಮಾಡ್ತಾ ಇದ್ರು ಅವರು. ಸೊ ಅದು ಪಿಚ್ ಆ ತರ ಇತ್ತು. ಬಟ್ ಆಮೇಲೆ ಐ ಥಿಂಕ್ 10 overs ಅಷ್ಟೊತ್ತಿಗೆ ಆರ್ ಸಿ ಬಿ ನವ್ರಿಗೆ ಅರ್ಥ ಆಯ್ತು ಅನ್ಸುತ್ತೆ, ದೇ ರೀಸ್ಟ್ರಾಟಜೈಸ್. ಅಂಡ್ ಅದಾದ್ಮೇಲಿಂದ ಸ್ವಲ್ಪ ವೇರಿಯೇಷನ್ಸ್ ಇನ್ ದ ಸ್ಪೀಡ್, ಆಮೇಲೆ ಸ್ಲೋವರ್ ಒನ್ಸ್, ಆಮೇಲೆ ಕಟರ್ಸ್ ಎಲ್ಲ ಬೌಲ್ ಮಾಡಕ್ ಶುರು ಮಾಡಿದ್ರು. ಆಮೇಲೆ ರನ್ನಿಂಗ್ ದ ಫಿಂಗರ್ಸ್ ಓವರ್ ದ ಬಾಲ್ ಸೊ ದಟ್ ಇಟ್ ಜಸ್ಟ್ ಫ್ಲೋಟ್ಸ್, ಅಂದ್ರೆ ಸ್ವಲ್ಪ ಸ್ಲೋ ಆಗಿ ಬಾಲ್ ಟ್ರಾವೆಲ್ ಆಗುತ್ತೆ. ಆತರ ಮಾಡೋದಕ್ಕೆಲ್ಲ ಟ್ರೈ ಮಾಡಿದ್ರು. ದಟ್ ಈಸ್ ವೇರ್ ವಿ ಸ್ಟಾರ್ಟೆಡ್ ಗೆಟಿಂಗ್ ಬ್ರೇಕ್ ಥ್ರೂಸ್ ವಿಕೆಟ್ಸ್. ಎಸ್ಪೆಷಲಿ ಕೃಣಾಲ್ ಪಾಂಡ್ಯದು ನೀನೊಂದು ಬಾಲ್ ನೋಡಿದ್ರೆ, ಈ ಬೌಲ್ಡ್ ಬೌನ್ಸರ್ ಇವ್ರಿಗೆ ಯಾರಿಗೆ ವೆಂಕಟೇಶ್ ಅಯ್ಯರ್ಗೆ, ಬೀಂಗ್ ಅ ಸ್ಪಿನ್ನರ್ ಹಿ ಬೋಲ್ಡ್ ಅ ಬೌನ್ಸರ್ ಎಲ್ಲಿ ಕೀಪರ್ ಎಗ್ರಿ ಹಿಡಿತಾ ಇದಾರೆ. ಅಂದ್ರೆ ಆ ಮಟ್ಟದ ಬೌನ್ಸರ್, ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಅ ಫಾಸ್ಟ್ ಬೌಲರ್ ಬೌನ್ಸರ್. ಅದ್ ಬೌಲ್ ಮಾಡಿದ್ ನೆಕ್ಸ್ಟ್ ಬಾಲ್ ವೆಂಕಟೇಶ್ ಅಯ್ಯರ್ದು ವಿಕೆಟ್ ಬಿತ್ತು. ಯಾಕಂದ್ರೆ ಅವ್ರೇನ್ ಅನ್ಕೊಂಡ್ರು ಅಂದ್ರೆ ಇನ್ನೊಂದ್ ಶಾರ್ಟ್ ಬಾಲ್ ಬೌಲ್ ಮಾಡ್ತಾರಂತ. ಹಿ ವಾಸ್ ಗೋಯಿಂಗ್ ಆನ್ ದ ಬ್ಯಾಕ್ ಫುಟ್, ಅದಕ್ಕೆ ಬೋಲ್ಡ್ ಆಗಿದ್ದು ಅವರು ವೆಂಕಟೇಶ್ ಅಯ್ಯರ್. ಸೊ ಆ ತರ ಸ್ವಲ್ಪ ವೇರಿಯೇಷನ್ಸ್ ಇನ್ ಪೇಸ್, ವೇರಿಯೇಷನ್ಸ್ ಇನ್ ಲೈನ್ ಅಂಡ್ ಲೆಂತ್ ಎಲ್ಲ ಮಾಡಕ್ ಶುರು ಮಾಡಿದ್ರು 10 overs, ಲೈಕ್ 9.5 10 overs ಎಲ್ಲ ಆದ್ಮೇಲೆ. ಸೊ ಅದೇನಾಗುತ್ತೆ, ದಟ್ ಈಸ್ ವೇರ್ ಎಕ್ಸ್ಪೀರಿಯನ್ಸ್ ಎಲ್ಲ ಮ್ಯಾಟರ್ ಆಗುತ್ತೆ ಬೌಲಿಂಗ್ ಅಲ್ಲಿ. ಸೊ ಆಸ್ ಅ ಗ್ರೂಪ್ ಫಸ್ಟ್ 10 overs ಸ್ವಲ್ಪ ಬ್ಯಾಡ್ ಆಗಿ ಬೌಲಿಂಗ್ ಮಾಡಿದ್ರು. ಐ ಥಿಂಕ್ ಆಫ್ಟರ್ 10 overs ದೇ ಡಿಡ್ ಅ ವೆರಿ ಗುಡ್ ಜಾಬ್. ಆದ್ರಿಂದ ದೇ ವರ್ ಏಬಲ್ ಟು ಪುಲ್ ಇಟ್ ಬ್ಯಾಕ್, ಪುಲ್ ದ ಮ್ಯಾಚ್ ಬ್ಯಾಕ್ ಟು ಅಂಡ್ ಸ್ಕೋರ್ ಬ್ಯಾಕ್ ಟು 174. ಇಲ್ಲಾಂದ್ರೆ ಈಸಿಲಿ 200 210 ಹೋಗೋರು. ಸೊ ಅದಾಯ್ತು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ KKR ಬೌಲಿಂಗ್ ಮಾಡುವಾಗ ಏನಾಯ್ತು ಅಂದ್ರೆ ಡ್ಯೂ ಬಂದ್ಬಿಡ್ತು. ಡ್ಯೂ ಹ್ಯಾಡ್ ಸೆಟ್ ಇನ್ ಆಲ್ರೆಡಿ. ಸೊ ಡ್ಯೂ ಸೆಟ್ ಇನ್ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಬಾಲ್ ಸ್ಪಿನ್ ಅಂಡ್ ಟರ್ನ್ ಆಗೋದು ಅಥವಾ ಪಿಚ್ ಇಂದ ಸ್ವಲ್ಪ ಸ್ಲೋ ಆಗಿ ಗ್ರಿಪ್ ಆಗಿ ಬರೋದೆಲ್ಲ ಚಾನ್ಸಸ್ ಕಡಿಮೆ ಆಗೋಗುತ್ತೆ. ಸ್ಲೈಡ್ ಆಗುತ್ತೆ ಬಾಲ್, ಅಂದ್ರೆ ಈಸಿಯಾಗಿ ಬರುತ್ತೆ ಬ್ಯಾಟ್ಗೆ. ಒನ್ಸ್ ಇಟ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಅಲ್ವಾ, ದೇ ನೀಡೆಡ್ ದೇರ್ ಬೌಲರ್ಸ್ ಟು ಪರ್ಫಾರ್ಮ್, ವಿಚ್ ಆಕ್ಚುಲಿ ಡಿಂಟ್ ಹ್ಯಾಪನ್. ಯಾಕಂದ್ರೆ ಅವ್ರು ಅನ್ಕೊಂಡಿದ್ದ ಮಟ್ಟಕ್ಕೆ. ರೀಸೆಂಟ್ ಆಗಿ ಒಂದು ರೂಲ್ ಚೇಂಜ್ ಆಗಿತ್ತಲ್ಲ ವಿಜಯ್, ಸೊ ವಿತ್ ರಿಲೇಷನ್ ಟು ಅ ಬಾಲ್ ಚೇಂಜ್ ಮಾಡಬಹುದು ಅಂತ. ಸೊ KKR ಕುಡ್ ಹ್ಯಾವ್ ಗಾನ್ ಫಾರ್ ಅ ನ್ಯೂ ಬಾಲ್, ಡಿಡ್ ದೇ? ಅದು ಬಟ್ ಅದು 11th or 12th over ಆದ್ಮೇಲೆ ಮಹೇಶ್, ಇಲ್ಲಿ ಮ್ಯಾಚ್ ಅಷ್ಟೊತ್ತಿಗೆ ಆಲ್ರೆಡಿ ಅರ್ಧ ಮುಗ್ದೋಗಿತ್ತು. ಬಿಕಾಸ್ ಇನ್ 5 overs ದೇ ಹ್ಯಾಡ್ ಆಲ್ರೆಡಿ ಸ್ಕೋರ್ಡ್ 70 ಅಂಡ್ ಐ ಥಿಂಕ್ ಸೆಕೆಂಡ್ ವಿಕೆಟ್ ದೇವದತ್ ಪಡಿಕಲ್ ಬೀಳೋ ಅಷ್ಟೊತ್ತಿಗೆ ಐ ಥಿಂಕ್ ದೇ ವರ್ ಆಲ್ರೆಡಿ 11 overs 118. ಸೊ ಇವನ್ ಇಫ್ ದೇ ಹ್ಯಾಡ್ ಚೇಂಜ್ಡ್ ಇಟ್, ಅದು ಅಷ್ಟು ಡಿಫರೆನ್ಸ್ ಆಗ್ತಾ ಇರ್ಲಿಲ್ಲ. ಐ ಡೋಂಟ್ ನೋ ಚೇಂಜ್ ಮಾಡಿದ್ರ ಇಲ್ವಾ ಅಂತ. ನಾನು ಐ ಡಿಂಟ್ ನೋಟಿಸ್ ವೆದರ್ ದೇ ವರ್ ಚೇಂಜಿಂಗ್ ದ ಬಾಲ್, ಬಟ್ ಇವನ್ ಇಫ್ ದೇ ಹ್ಯಾಡ್ ಚೇಂಜ್ಡ್ ಇಟ್ ಆಲ್ಸೋ, ಅಷ್ಟೊತ್ತಿಗೆ ತುಂಬಾ ಲೇಟ್ ಅದು ಆಕ್ಚುಲಿ. ಬಿಕಾಸ್ ಅದು ಏನಾಗುತ್ತೆ, ಈ ತರ ಪಾರ್ ಸ್ಕೋರ್ ಅಥವಾ ಬಿಲೋ ಪಾರ್ ಸ್ಕೋರ್ ಮಾಡುವಾಗ ದ ಮೇನ್ ಮಂತ್ರ ಇಸ್ ಟು ಗೆಟ್ ಅರ್ಲಿ ವಿಕೆಟ್ಸ್. ಅರ್ಲಿ ವಿಕೆಟ್ಸ್ ತೆಗೆದ್ರೆ ಮಾತ್ರ ಯು ಕ್ಯಾನ್ ಕಂಟೈನ್ ದ ಬ್ಯಾಟಿಂಗ್ ಟೀಮ್, ಸೆಕೆಂಡ್ ಬ್ಯಾಟಿಂಗ್ ಟೀಮ್. ಇಲ್ಲ ಅಂದ್ರೆ ತುಂಬಾ ಡಿಫಿಕಲ್ಟ್ ಆಗುತ್ತೆ, which didn't happen because of various reasons. One of the reasons was their bad choices in bowling also. ಅಂದ್ರೆ ಅವರು ಐ ಡೋಂಟ್ ನೋ, ಅವರು ಇವನ್ ಯಾರು ರಘುವಂಶಿನ ತೆಗ್ದಾಕಿ ದೇ ಬ್ರಾಟ್ ಇನ್ ವೈಭವ್ ಅರೋರ. ಬಟ್ ವೈಭವ್ ಅರೋರ ನೋಡ್ತಾ ಇದ್ದೆ, ಹಿ ವಾಸ್ ಸ್ವಿಂಗಿಂಗ್ ದ ಬಾಲ್, ಸಖತ್ತಾಗಿ ಸ್ವಿಂಗ್ ಮಾಡ್ತಾ ಇದ್ದ. ಬಟ್ ಓನ್ಲಿ ಪ್ರಾಬ್ಲಮ್ ಇಸ್ ಕಂಟ್ರೋಲ್ ಇರ್ಲಿಲ್ಲ. ತುಂಬಾ ಲೆಗ್ ಸೈಡ್ ಬಾಲ್ ಸ್ವಿಂಗ್ ಆಗ್ತಾ ಇತ್ತು. ಆಮೇಲೆ ಸ್ವಲ್ಪ ಓವರ್ ಪಿಚ್ ಮಾಡ್ತಾ ಇದ್ರು. ಸೊ ಅದೆಲ್ಲ ಏನಾಗುತ್ತೆ ಅಂದ್ರೆ ಯು ನೀಡ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಅಂದ್ರೆ ನಿನ್ಗೆ ಸ್ಕಿಲ್ ಸೆಟ್ ಇರ್ಬೋದು, ಬಟ್ ವಿತ್ ದ ಸ್ಕಿಲ್ ಸೆಟ್ ಯು ನೀಡ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಯಾರಿಗೆ ಯಾವ ತರ ಮತ್ತೆ ಎಲ್ಲಿ ಬೌಲ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಆಮೇಲೆ ಕಂಟ್ರೋಲ್ ಓವರ್ ದ ಸ್ವಿಂಗ್ ಅಲ್ಲ, ಇವಾಗ ಸ್ವಿಂಗ್ ಮಾಡಕ್ ಬರುತ್ತೆ ಅಂದ್ರೆ ಮಾತ್ರ ಸಾಕಾಗಲ್ಲ. ಯು ಶುಡ್ ನೋ ಎಲ್ಲಿ ಕಂಟ್ರೋಲ್, ಎಲ್ಲಿ ಬಾಲ್ ಪಿಚ್ ಮಾಡಿದ್ರೆ ಆ ಸ್ವಿಂಗ್ ಎಫೆಕ್ಟಿವ್ ಅನ್ನೋದು ಗೊತ್ತಾಗ್ಬೇಕಲ್ವಾ. ನೀನ್ ಲೆಗ್ ಸೈಡ್ ಅಲ್ಲಿ ಪಿಚ್ ಮಾಡಿ ಇನ್ ಸ್ವಿಂಗ್ ಮಾಡಿದ್ರೆ ವೈಡ್ ಅಲ್ಲಿ 4 ಹೋಗುತ್ತೆ. ಆತರ ಲೈಕ್ ಯು ಶುಡ್ ನೋ ಎಲ್ಲಿ ಪಿಚ್ ಮಾಡ್ತಾ ಇದೀನಿ ಅಂತ. ಸೊ ಅದಕ್ಕೆ ಬಾಲ್ ಮೇಲೆ ಕಂಟ್ರೋಲ್ ಇರಬೇಕು. ಅಂಡ್ ಅದೊಂದು ಮೇನ್ ಪ್ರಾಬ್ಲಮ್ ಆಯ್ತು. ಅಂಡ್ ಸ್ಪೆನ್ಸರ್ ಜಾನ್ಸನ್ ಆಲ್ಸೋ ಐ ಥಿಂಕ್, ಅಂದ್ರೆ ಐ ಪರ್ಸನಲಿ ಡೋಂಟ್ ರೇಟ್ ಹಿಮ್ ಟೂ ಹೈ ಆಸ್ ಅ ಬೌಲರ್. ಅಂದ್ರೆ ಹಿ ಇಸ್ ಸ್ಟಿಲ್ ಆಸ್ಟ್ರೇಲಿಯನ್ ಬೌಲರ್, ಸೊ ಕ್ವಾಲಿಟಿ ಇದ್ದೇ ಇದೆ. ಬಟ್ ನಾಟ್ ಟು ದ ಎಕ್ಸ್ಟೆಂಟ್ ಆಫ್ ಮುಂಚೆ ಎಲ್ಲ ಇದ್ರಲ್ಲ, ಬ್ರಿಟ್ಲಿ ಇದ್ರು, ಮಿಚೆಲ್ ಜಾನ್ಸನ್ ಇದ್ರು, ಆ ತರ ಆ ಲೆವೆಲ್ ಬೌಲರ್ ಅಂತ ನಾನು ಅನ್ಕೊಳಲ್ಲ. ಸೊ ಅದರಿಂದ ಹಿಸ್ ಬೌಲಿಂಗ್ ಆಲ್ಸೋ, ಇವಾಗ ನಿನ್ ನಂಬರ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಹಿಸ್ ಬೌಲಿಂಗ್ ಆಲ್ಸೋ ವಾಸ್ ನಾಟ್ ಸೋ ಗ್ರೇಟ್.
ಆಮೇಲೆ ಇನ್ನೊಂದೇನಂದ್ರೆ ಅದು ವೈಭವ್ ಅವರ ಫಸ್ಟ್ ಓವರ್ ಹೊಡೆಸ್ಕೊಂಡಾದ್ಮೇಲೂ ಐ ಡೋಂಟ್ ನೋ ಯಾಕೆ ಮತ್ತೆ ಸೆಕೆಂಡ್ ಥರ್ಡ್ ಓವರ್ ರಿಪೀಟ್ ಕೊಟ್ರು ಮಾಡೋದು. ಅಂತ. ಅಂದ್ರೆ ಸ್ವಲ್ಪ ಹೋಲ್ಡ್ ಬ್ಯಾಕ್ ಮಾಡ್ಕೋಬಹುದಾಗಿತ್ತು. ಅಂದ್ರೆ ಎಲ್ಲರೂ ಓವರ್ ಮುಗಿಸ್ಲೇಬೇಕು ಅಂದ್ರೆ ದಟ್ ಈಸ್ ಐ ನೋ 4 hours ಕಂಪ್ಲೀಟ್ ಮಾಡ್ಬೇಕು, ಯು ಹ್ಯಾವ್ ಯುವರ್ ಬೌಲರ್ಸ್ ಎವ್ರಿಥಿಂಗ್. ಬಟ್ ಸ್ವಲ್ಪ ಬೇಗ ಹರ್ಷಿತ್ ರಾಣಾ ಕರಿಬಹುದಾಗಿತ್ತ ಅಂತ ನನ್ಗೆ ಅನಿಸ್ತು. ಹರ್ಷಿತ್ ರಾಣಾ ಮತ್ತೆ ಸುನಿಲ್ ನರೇನ್ ನ ಬೇಗ ಕರೆಸಬಹುದಾಗಿತ್ತು. ವರುಣ್ ಚಕ್ರವರ್ತಿನ ಬೇಕಾದ್ರೆ ಹೋಲ್ಡ್ ಬ್ಯಾಕ್ ಮಾಡ್ಕೋಬಹುದಾಗಿತ್ತು. ದೇ ಕುಡ್ ಹೋಲ್ಡ್ ಹಿಮ್ ಆಫ್ಟರ್ ಪವರ್ ಪ್ಲೇ, ಬಿಕಾಸ್ ವರುಣ್ ಚಕ್ರವರ್ತಿ ಪವರ್ ಪ್ಲೇ ಆದ್ಮೇಲೆ ಹಿ ಇಸ್ ಮೋರ್ ಎಫೆಕ್ಟಿವ್ ಅಂತ ಮೈ ಪರ್ಸನಲ್ ಒಪಿನಿಯನ್. ಸೊ ನಾನೇನ್ ಅನ್ಕೊಂಡೆ ಅಂದ್ರೆ ಈ ಶುಡ್ ಹ್ಯಾವ್ ಬೋಲ್ಡ್ ಆಫ್ಟರ್ ಪವರ್ ಪ್ಲೇ ವರುಣ್ ಚಕ್ರವರ್ತಿ ಅಂಡ್ ಹರ್ಷಿತ್ ರಾಣಾ ಅಂಡ್ ಸುನಿಲ್ ನರೇನ್. ಯಾಕೆಂದ್ರೆ ಹರ್ಷಿತ್ ರಾಣಾ ಇಫ್ ಐ ರಿಮೆಂಬರ್ ಈ ಸತಿ ಚಾಂಪಿಯನ್ಸ್ ಟ್ರೋಫಿಲು ಮತ್ತೆ ಇದ್ರಲ್ಲೂ ಟೆಸ್ಟ್ ಮ್ಯಾಚ್ ಅಲ್ಲೆಲ್ಲ ಮಾಡಿದಾಗ ಓಪನಿಂಗ್ ಬೌಲಿಂಗ್ ಅಲ್ಲೇ ಮಾಡಿದ್ದಾರೆ. ಅಂದ್ರೆ ನ್ಯೂ ಬಾಲ್ ಶೇರ್ ಮಾಡ್ಕೊಂಡೆ ಮಾಡಿದ್ದಾರೆ ಮ್ಯಾಚಸ್ ಆಡಿರೋದು. ಮ್ಯಾಚಸ್ ಅಲ್ಲಿ ಚಾಂಪಿಯನ್ಸ್ ಟ್ರೋಫಿ ಎಷ್ಟು ಮ್ಯಾಚ್ ಆಡಿದ್ರು ಐ ಥಿಂಕ್ ತುಂಬಾ ಮ್ಯಾಚ್ ಆಡ್ಲಿಲ್ಲ, ಬಟ್ ಎಷ್ಟು ಮ್ಯಾಚ್ ಆಡಿದ್ರು ಅಷ್ಟು ಮ್ಯಾಚ್ ಅವರು ಬಾಲ್ ಶೇರ್ ಮಾಡ್ಕೊಂಡೆ ಮಾಡಿದಿತ್ತು, ಅಂದ್ರೆ ನ್ಯೂ ಬಾಲ್ ತಗೊಂಡು. ಸೊ ಅವರು ಇಲ್ಲೂ ನ್ಯೂ ಬಾಲ್ ಮಾಡ್ಬೋದಾಗಿತ್ತ ಒಂದ್ ಓವರ್ ಅಟ್ ಲೀಸ್ಟ್ ವೆನ್ ವೈಭವ್ ಅರೋರಾ ಹೂ ಇಸ್ ಯಂಗ್, ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ, ಹೂ ಇಸ್ ಸ್ಟ್ರಗ್ಲಿಂಗ್ ಆಲ್ರೆಡಿ ಗೋಯಿಂಗ್ ಫಾರ್ ರನ್ಸ್, ಅವ್ರಿಗೆ ಓವರ್ ಕೊಟ್ಟು ಮಾಡೋ ಬದಲು ಹರ್ಷಿತ್ ರಾಣಾ ಕೊಡ್ಬೋದಾಗಿತ್ತು. ಯಾಕಂದ್ರೆ ಹರ್ಷಿತ್ ರಾಣಾ ನನ್ನ ಪ್ರಕಾರ ಈ ಕೇಮ್ ವೆರಿ ಲೇಟ್, ಬಿಕಾಸ್ ಅವರು ಬೋಲ್ ಮಾಡೋ ಅಷ್ಟೊತ್ತಿಗೆ 6th ಓವರ್ ಆಗಿತ್ತು. 6th ಓವರ್ ಅಲ್ಲಿ ಆಲ್ರೆಡಿ 75 ಸ್ಕೋರ್, 5th ಓವರ್ ಎಂಡ್ಗೆ 75 ಇತ್ತು ಸ್ಕೋರ್ ಅವ್ರದ್ದು ಸ್ಕೋರ್ ಕಾರ್ಡ್ ಅಲ್ಲಿ ನೋಡಿದ್ರೆ. ಸೊ ದ ಪ್ರಾಬ್ಲಮ್ ಇಸ್ ತುಂಬಾ ಲೇಟ್ ಆಗಿ ಬಂದಿದ್ದ ಒಂದ್ ಮೇಜರ್ ರೀಸನ್. ಅಂದ್ರೆ ಇವಾಗ ಇಂಡಿಯಾಗ ಆಡ್ತಾ ಇರೋ ಬೌಲರ್ ವೆನ್ ಅವ್ರು ಬರೋ ಅಷ್ಟೊತ್ತಿಗೆ ಮ್ಯಾಚ್ ರಿಸಲ್ಟ್ ಆಲ್ಮೋಸ್ಟ್ ಅರ್ಧ ಡಿಸೈಡ್ ಆದಂಗ ಆಗೋಯ್ತು. ಯಾಕಂದ್ರೆ ಅವರು 75 ರನ್ ಹೊಡೆದ್ಬಿಟ್ಟಿದ್ರೆ ಇನ್ನ 15 ಓವರ್ ಅಲ್ಲಿ 100 ರನ್ಸ್ ಬೇಕಿತ್ತು. ಜಾಸ್ತಿ ಆಗ್ಬಿಡುತ್ತೆ. ಸೊ ಪ್ರೆಷರ್ ಬೌಲರ್ಸ್ ಮೇಲೆ ಜಾಸ್ತಿ ಆಗೋಯ್ತು, ಬ್ಯಾಟ್ಸ್ಮನ್ ಗೆ ಸ್ವಲ್ಪ ಈಸಿ ಆಗೋಯ್ತು. ಯಾಕಂದ್ರೆ ಇವಾಗ 15 ಓವರ್ ಅಂದ್ರೆ 90 ಬಾಲ್ಸ್, 90 ಬಾಲ್ಸ್ ಅಲ್ಲಿ 100 ರನ್ಸ್ ಹೊಡಿಯಕ್ಕಾಗಲ್ವಾ ಅಂದ್ರೆ ಇಟ್ಸ್ ಮೋರ್ ಆರ್ ಲೆಸ್ ಬಿಕಮ್ಸ್ ಲೆಸ್ ಪ್ರೆಷರ್ ಅವ್ರಿಗೆ. ಸೊ ನಾನ್ ಅನ್ಕೊಂಡಿದ್ದು ಅವರು ಹರ್ಷಿತ್ ರಾಣಾ ಮತ್ತೆ ಸುನಿಲ್ ನರೇನ್ ಬೇಗ ಕರೆಸ್ಬೇಕಾಗಿತ್ತು, ಬಿಕಾಸ್ ಅವ್ರ ವಿಕೆಟ್ಸ್ ಬೇಕಿತ್ತು. ಲೈಕ್ ಇವಾಗ ವೈಭವ್ ಅವರ ಮತ್ತೆ ಸ್ಪೆನ್ಸರ್ ಜಾನ್ಸನ್ ಚೆನ್ನಾಗಿ ಮಾಡಿ ವಿಕೆಟ್ ತೆಗೆದಿದ್ರೆ ಕಂಟಿನ್ಯೂ ಮಾಡಬಹುದಾಗಿತ್ತು. ಬಟ್ ನಾನ್ ಹೇಳ್ತಾ ಇರೋದು ಅವ್ರಿಬ್ರು ಹೊಡೆಸ್ಕೊಂಡಾಗ ವೆನ್ ದೇ ವರ್ ಗೋಯಿಂಗ್ ಫಾರ್ ರನ್ಸ್ ಅದೊಂದನ್ನ ಚೇಂಜ್ ಮಾಡಬಹುದಾಗಿತ್ತು. ನಾನು ವರುಣ್ ಚಕ್ರವರ್ತಿನ 6th ಓವರ್, ಇವಾಗ ಹರ್ಷಿತ್ ರಾಣಾ ಮಾಡದ್ನಲ್ಲ 6th ಓವರ್ ಹರ್ಷಿತ್ ರಾಣಾ, ಆ ಓವರ್ ಬೇಕಾದ್ರೆ ವರುಣ್ ಚಕ್ರವರ್ತಿ ಕೊಡ್ಬೋದಾಗಿತ್ತು. ಬಟ್ ವರುಣ್ ಚಕ್ರವರ್ತಿ ಬೌಲಿಂಗ್ ಏನ್ ಮಾಡಿದ್ರು ಪವರ್ ಪ್ಲೇ ಅಲ್ಲಿ, ಐ ಥಿಂಕ್ 1 or 2 overs ಈ ಬೋಲ್ಡ್ ಇನ್ ಪವರ್ ಪ್ಲೇ 1 over ಐ ಥಿಂಕ್. ಆ 1 over ನ ಹರ್ಷಿತ್ ರಾಣಾ ಕೊಡ್ಬೋದಾಗಿತ್ತು ಅಂತ ಇಸ್ ವಾಟ್ ಐ ಆಮ್ ಥಿಂಕಿಂಗ್. ಅಂದ್ರೆ ಆ ತರ ಸ್ವಾಪ್ ಮಾಡ್ಕೋಬಹುದಾಗಿತ್ತು. ಅಂದ್ರೆ ಏನಕ್ಕೆ ಅಂತ ಫೀಲ್ಡ್ ಸ್ಪ್ರೆಡ್ ಆಗಿರ್ತಾರೆ ಅಂತನಾ ಏನೋ ವರುಣ್ ಚಕ್ರವರ್ತಿ. ಅಂದ್ರೆ 6th ಓವರ್ ಆದ್ಮೇಲೆ ಸ್ಪಿನ್ನರ್ಸ್ ಗೆ 6th ಓವರ್ ಆದ್ಮೇಲೆ ಸ್ಪಿನ್ನರ್ಸ್ ಗೆ ಪ್ರೊಟೆಕ್ಷನ್ ಬರುತ್ತೆ. ಆಮೇಲೆ ಇನ್ನೊಂದ್ ಏನಂದ್ರೆ ವರುಣ್ ಚಕ್ರವರ್ತಿಗೆ ನನ್ನ ಒಪಿನಿಯನ್ ಪ್ರಕಾರ ಹಿ ನೀಡ್ಸ್ ದ ಫೀಲ್ಡ್ ಸ್ಪ್ರೆಡ್. ಅಂದ್ರೆ ಬೌಂಡ್ರಿ ಲೈನ್ಸ್ ಅಲ್ಲಿ ವಿಕೆಟ್ ಕ್ಯಾಚರ್ಸ್ ಇರ್ಬೇಕಂದ್ರೆ ಬಾಲ್ ಕ್ಯಾಚರ್ಸ್ ಇರ್ಬೇಕು, ಅವಾಗ ಎಫೆಕ್ಟಿವ್ ಆಗಿ ಮಾಡ್ತಾರೆ. ಯಾಕಂದ್ರೆ ಅವ್ರ ಬೌಲಿಂಗ್ ಗೆ ಜನ ಅವ್ರ ಅಂದ್ರೆ ಇವಾಗ ಕೆಲವೊಬ್ರು ಬೌಲರ್ಸ್ ಇರ್ತಾರೆ ಹೂ ಟೇಕ್ಸ್ ವಿಕೆಟ್ ವೆನ್ ಪೀಪಲ್ ಆರ್ ಗೋಯಿಂಗ್ ಫಾರ್ ಹಿಟ್ ಅಗೇನ್ಸ್ಟ್ ದೇರ್ ಬೌಲಿಂಗ್, ವೆನ್ ದೇ ಟ್ರೈಂಗ್ ಟು ಹಿಟ್ ದೇರ್ ಬೌಲಿಂಗ್. ಸೊ ನನ್ಗನ್ಸೋದು ಹಿ ಇಸ್ ದಟ್ ಕೈಂಡ್ ಆಫ್ ಬೌಲರ್ ಅಂತ. ಇವಾಗ ಸುನಿಲ್ ನರೇನ್ ನೋಡಿದ್ರೆ 4 overs 27 for 1, 6.75 ಎಕನಾಮಿ. ಸೊ ಹಿ ಕುಡ್ ಹ್ಯಾವ್ ಬಿನ್ ಬ್ರಾಟ್ ಇನ್ ಅರ್ಲಿ. ಯಾಕಂದ್ರೆ ನಾವು ಇವಾಗ ಒಬ್ಬೊಬ್ರು ಬೌಲರ್ಸ್ ಗೆ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸುನಿಲ್ ನರೇನ್ ಇಸ್ ಮೋರ್ ಎಕನಾಮಿಕಲ್ ಬೌಲರ್. ಸೊ ಎಕನಾಮಿಕಲ್ ಬೌಲರ್ ನ ಪವರ್ ಪ್ಲೇ ಅಲ್ಲಿ ಮಾಡಿಸಿ ಪ್ರೆಷರ್ ಹಾಕ್ಸಿ ಬ್ಯಾಟ್ಸ್ಮನ್ಸ್ ಮೇಲೆ, ಆಮೇಲೆ ಯಾರ್ ಬೌಲಿಂಗ್ ಅಲ್ಲಿ ಹೊಡೆಯಕ್ ಟ್ರೈ ಮಾಡ್ತಾರೆ ಅವ್ರ ಬೌಲಿಂಗ್ ನ ನಾವು ಫೀಲ್ಡ್ ಸ್ಪ್ರೆಡ್ ಔಟ್ ಆದ್ಮೇಲೆ ಕೊಟ್ರೆ ಅವಾಗ ಅದು ಅವ್ರು ಹೊಡೆಯಕ್ಕೆ ಟ್ರೈ ಮಾಡ್ತಾರೆ, ಅವಾಗ ದೇರ್ ಆರ್ ಚಾನ್ಸಸ್ ಆಫ್ ಗೆಟಿಂಗ್ ಔಟ್ ಆಲ್ಸೋ. ಅದೇ ಔಟ್ ಆಗ್ಲೇಬೇಕು ಹಾಗೆ ಆಗ್ತಾರೆ ಅಂತಲ್ಲ, ಬಟ್ ಇಟ್ಸ್ ಜಸ್ಟ್ ಕೈಂಡ್ ಆಫ್ ಅ ಸ್ಟ್ರಾಟಜಿ. ನೀವು ಒಬ್ಬ ಬೌಲರ್ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಕೊಂಡು ಅವ್ರ ಬೌಲರ್ ಯಾವ್ದಕ್ಕೆ ಸ್ಪೆಷಲೈಸೇಷನ್ ಅಂತ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದು ಅಂತ. ಅದೇ ಆ ತರ ಮಾಡಿದಿದ್ರೆ ಇವನ್ ಬ್ಯಾಟಿಂಗ್ ಅವ್ರಿಗೆ ಪ್ರೆಷರ್ ಮಾಡಿದ್ರೆ ದೇ ಕುಡ್ ಹ್ಯಾವ್ ಬೀನ್ ಸಮ್ ಪ್ರೆಷರ್ ಅಲ್ವಾ, ಸ್ವಲ್ಪ ಪ್ರೆಷರ್ ಬಿದ್ದಿರ್ತಾ ಇತ್ತು. ಸ್ವಲ್ಪ ಪ್ರೆಷರ್ ಬಿದ್ದಿರೋದು, ಆಮೇಲೆ ಪ್ರೆಷರ್ ಗೆ ವಿಕೆಟ್ಸ್ ಫಾಲ್ ಆದ್ರೆ ಇನ್ನ ಇಟ್ ವಿಲ್ ಬಿ ಈಸಿ ವಿನ್. ವಿಕೆಟ್ಸ್ ಫಾಲ್ ಆಗಿದ್ರೆ ದೆನ್ ದೇ ಕುಡ್ ಹ್ಯಾವ್ ಟ್ರೈ ಟು ಟೇಕ್ ಇಟ್ ಟು ಲಾಸ್ಟ್ ಓವರ್. ಗೆಲ್ತಾ ಇದ್ರು ಅಂತ ಹೇಳಕ್ಕಾಗಲ್ಲ ಕೋಲ್ಕತ್ತಾದವರು, ಬಟ್ ಅಟ್ ಲೀಸ್ಟ್ ಲಾಸ್ಟ್ ಓವರ್ ವರೆಗೂ ತಗೊಂಡು ಹೋಗೋದಾಗಿತ್ತು. ದೇ ಕುಡ್ ಹ್ಯಾವ್ ಟ್ರೈ ಟು ಡೂ ಸಮಥಿಂಗ್ ವಿತ್ ದಟ್ ಬೌಲಿಂಗ್ ಲೈನ್ ಅಪ್ ಅಂತ ಅಷ್ಟೇ. ಸೊ ಬಿಕಾಸ್ ಅಂಡ್ ಒನ್ ಮೋರ್ ಥಿಂಗ್, ಇವಾಗ ನಾವು RCB ಮ್ಯಾಚಸ್ ನೇ ಕವರ್ ಮಾಡ್ತಿರೋದ್ರಿಂದ RCB ಓವರ್ ಆಲ್ ಪರ್ಫಾರ್ಮೆನ್ಸ್ ಫಸ್ಟ್ ಮ್ಯಾಚ್ ಅಲ್ಲಿ ಹೆಂಗಿತ್ತು, ವಾಟ್ ಕುಡ್ ದೇ ಚೇಂಜ್ ಫಾರ್ ದ ಸೆಕೆಂಡ್ ಮ್ಯಾಚ್, ಏನ್ ಮೈಂಡ್ಫುಲ್ ಆಗಿರ್ಬೇಕಾಗುತ್ತೆ, ಅಂಡ್ ಅವ್ರದ್ದು ಬ್ಯಾಟಿಂಗ್ ಲೈನ್ ಅಪ್ ಬೌಲಿಂಗ್ ಲೈನ್ ಅಪ್ ಹೆಂಗಿತ್ತು ಅಂತ ಹೇಳ್ತೀರಾ ವಿಜಿ?
ಬ್ಯಾಟಿಂಗ್ ಲೈನ್ ಅಪ್ ವಾಸ್ ಓಕೆ, ಅಂದ್ರೆ ಚೆನ್ನಾಗೇ ಇತ್ತು. ಇಟ್ ವಾಸ್ ನಾಟ್ ಅ ಬ್ಯಾಡ್ ಸಿಚುಯೇಷನ್. ಐ ಥಿಂಕ್ ಫಿಲ್ ಸಾಲ್ಟ್ ಇಸ್ ಅ ವೆರಿ ಗುಡ್ ಪಿಕ್. ಐ ಥಿಂಕ್ ನಾವು ಒಂದು ಇದ್ರಲ್ಲಿ ಮಾತಾಡಿದ್ದಾಗಲೂ ವಿ ಹ್ಯಾವ್ ಡಿಸೈಡೆಡ್ ಫಿಲ್ ಸಾಲ್ಟ್ ವಾಸ್ ಅ ಗುಡ್ ಪಿಕ್. ಅವರು ವಿರಾಟ್ ಕೊಹ್ಲಿಗೆ ನ್ಯಾಚುರಲ್ ಗೇಮ್ ಆಡಕ್ಕೆ ಅವಕಾಶ ಕೊಡ್ತಾರೆ ಅಂತ. ಸೊ ವಿಚ್ ವಾಸ್ ವೆರಿ ಗುಡ್. ಐ ಥಿಂಕ್ ದಟ್ ಇಸ್ ವಾಟ್ ಹಸ್ ಹ್ಯಾಪನ್ ಟುಡೇ ಆಲ್ಸೋ. ಆಲ್ ದಟ್ ಇಸ್ ವೆರಿ ಅರ್ಲಿ ಟು ಜಡ್ಜ್. ಇನ್ನು ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಗೊತ್ತಿಲ್ಲ ಹೆಂಗ್ ಹೋಗುತ್ತಂತ. ಬಟ್ ಅಟ್ ಲೀಸ್ಟ್ ಫಸ್ಟ್ ಮ್ಯಾಚ್ ಅಲ್ಲಿ ಹೆಂಗಾಗುತ್ತೆ ಅನ್ನೋದು ಅಂದ್ರೆ ಆಸ್ ಆಫ್ ನೌ ದೇ ಆರ್ ಪ್ಲೇಯಿಂಗ್ ಗುಡ್. ಫರ್ದರ್ ಮ್ಯಾಚಸ್ ನೋಡಿದ್ರೆ ಬೇರೆ ವೇರಿಯೇಷನ್ಸ್ ಅಲ್ಲಿ ನೋಡಿದ್ರೆ ಅಕಸ್ಮಾತ್ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಹೌದು. ಸೊ ಫಸ್ಟ್ ಮ್ಯಾಚ್ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಹಿ ಹಸ್ ಡನ್ ದಟ್ ಥಿಂಗ್. ಯಾಕಂದ್ರೆ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡಿದಕ್ಕೆ ವಿರಾಟ್ ಕೊಹ್ಲಿ ಅವರು ಅಗ್ರೆಸಿವ್ ಆಗಿದ್ರು ನಿನ್ನೆ ಮ್ಯಾಚ್ ಅಲ್ಲಿ. ಬಟ್ ಬೇರೆ ಮ್ಯಾಚಸ್ ಅಲ್ಲಿ ಇದೇ ತರ ಅವರು ಫಿಲ್ ಸಾಲ್ಟ್ ನವರು ಓಪನಿಂಗ್ ತುಂಬಾ ಅಗ್ರೆಸಿವ್ ಆಗಿ ಕೊಟ್ರೆ ಅವಾಗ ವಿರಾಟ್ ಕೊಹ್ಲಿ ಹಿ ಕ್ಯಾನ್ ಪ್ಲೇ ಇಸ್ ನಾರ್ಮಲ್ ಗೇಮ್. ಅಂದ್ರೆ ಅವ್ರು ಆಂಕರ್ ಇನ್ನಿಂಗ್ಸ್ ಪ್ಲೇ ಮಾಡ್ತಾರೆ. ಆಂಕರ್ ಇನ್ನಿಂಗ್ಸ್ ಅಂದ್ರೆ ಬೇಸಿಕಲಿ ಎಂಡ್ ಆಫ್ ದ ಇನ್ನಿಂಗ್ಸ್ ವರೆಗೂ ವಿರಾಟ್ ಕೊಹ್ಲಿ ಆಡ್ತಾ ಹೋಗೋದು. ಸೊ ದಟ್ ದೇರ್ ಇಸ್ ನೋ ಕೊಲ್ಯಾಪ್ಸ್ ಆರ್ ಎನಿಥಿಂಗ್. ಅಂಡ್ ಮಿಕ್ದವ್ರೆಲ್ಲ ಬಂದು ಅವ್ರ ಸುತ್ತ ಗೇಮ್ ನ ಅಗ್ರೆಸಿವ್ ಆಗಿ ಆಡ್ಕೊಂಡು ಹೋಗೋದು. ಆತರ ದೇ ಕ್ಯಾನ್ ಬಿಲ್ಡ್ ಇಟ್. ಅದ್ರ ಲೆವೆಲ್ ಅಲ್ಲಿ ಮಾಡೋದಕ್ಕೆ ಫಿಲ್ ಸಾಲ್ಟ್ ಚೆನ್ನಾಗಿ ಆಡಿದ್ರು. ಅಂಡ್ ದೇವದತ್ ಪಡಿಕಲ್ ಓಕೆ, ನಿನ್ನೆ ಫಸ್ಟ್ ಗೇಮ್ ಆಡಿದವರು RCB ಮತ್ತೆ ಅಗೇನ್ ವಾಪಸ್ ಆಫ್ಟರ್ ಲಾಂಗ್ ಟೈಮ್. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ತುಂಬಾ ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಹೋಗಲ್ಲ. ಬಟ್ ಐ ಥಿಂಕ್ ನೀನ್ ಜ್ಞಾಪಕ ಇದ್ರೆ ಮಹೇಶ್, ನಾವು ಲಾಸ್ಟ್ ಟೈಮ್ ಮಾತಾಡಿದ್ವಿ ದೇವದತ್ ಪಡಿಕಲ್ ಆಡ್ಲೇಬೇಕು ಯಾಕಂದ್ರೆ ಲೆಫ್ಟ್ ಹ್ಯಾಂಡರ್ಸ್ ತುಂಬಾ ಕಡಿಮೆ ಜನ ಇದಾರೆ, ಅವರು ಇಂಪ್ಯಾಕ್ಟ್ ಸಪ್ ಆಗಿ ಆಡ್ತಾರಂತ ನಾವು ಡಿಸ್ಕಸ್ ಮಾಡಿದ್ವಿ ನಾವು. ಅಂಡ್ ಐ ಥಿಂಕ್ ವಿ ಹ್ಯಾವ್ ಸ್ವಾಪ್ ದ ಪ್ಲೇಯರ್ ಅಲ್ವಾ ದೇವದತ್ ಪಡಿಕಲ್. ದೇವದತ್ ಪಡಿಕಲ್ ಇಸ್ ಇಂಪ್ಯಾಕ್ಟ್ ಸಬ್. ಸುಯಾನ್ಶು ಶರ್ಮಾಗೆ ಇಂಪ್ಯಾಕ್ಟ್, ಸುಯೇಶ್ ಶರ್ಮಾಗೆ ಇಂಪ್ಯಾಕ್ಟ್ ಸಬ್ ಆಗಿ ಬಂದಿದ್ದು. ಸೊ ಓಕೆ, ಅವ್ರ ಇನ್ನಿಂಗ್ಸ್ ನಾನು ಅಂದ್ರೆ ಅವ್ರು 10 out of 10 ಹೊಡೆದಿದ್ದಾರೆ, 100 ಸ್ಟ್ರೈಕ್ ರೇಟ್. ಆದ್ರೆ ಅವ್ರದ್ದು ಏನ್ ಜಾಸ್ತಿ ಮಾತಾಡಕ್ ಹೋಗೋದು, ಯಾಕಂದ್ರೆ ಮ್ಯಾಚ್ ಅಲ್ಲಿ ಏನ್ ಇಂಪ್ಯಾಕ್ಟ್ ಇರ್ಲಿಲ್ಲ ಅವ್ರದ್ದು. ಅಂದ್ರೆ ಅಷ್ಟೊತ್ತು ಆಲ್ರೆಡಿ ತುಂಬಾ ಚೆನ್ನಾಗಿ ಆಡಿದ್ರು ಇವರಿಬ್ರು, ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ. ರಜತ್ ಪಟಿದಾರ್ ಕಮಿಂಗ್ ಎಟ್ 4 ಈಸ್ ಓಕೆ, 34 of 16. ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಆಮೇಲೆ ಲಿಯಮ್ ಲಿವಿಂಗ್ಸ್ಟನ್ ಚೆನ್ನಾಗಿ ಆಡಿದ್ರು. ಸೊ ಈ ಮ್ಯಾಚ್ ಗೆ ನೋಡಿದ್ರೆ ಬ್ಯಾಟಿಂಗ್ ಲೈನ್ ಅಪ್ ಇಸ್ ಸ್ಟಿಲ್ ಗುಡ್. ಐ ಆಮ್ ನಾಟ್ ಗೋಯಿಂಗ್ ಟು ಸೇ ದ ಬ್ಯಾಟಿಂಗ್ ಲೈನ್ ಅಪ್ ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಚೆನ್ನಾಗಿ ಬಿಲ್ಡ್ ಅಪ್ ಆಗಿದೆ. ಬಟ್ ಓನ್ಲಿ ಪ್ರಾಬ್ಲಮ್ ಇಸ್ ನನಗೆ ಅನ್ಸೋದು ಸ್ವಲ್ಪ ಬೌಲಿಂಗ್ ಅಲ್ಲಿ ಇನ್ನ ಫೈನ್ ಟ್ಯೂನ್ ಆಗ್ಬೇಕು. ಆಮೇಲೆ ನಾನು ಐ ಥಿಂಕ್ ನಾವು ಮಾತಾಡಿದ್ವಿ ಈ ಪಾಯಿಂಟ್ ನಾವು ಮಾತಾಡಿದ್ವಿ, ಸೇಯಿಂಗ್ ದಟ್ ಸ್ಪಿನ್ ಸ್ವಲ್ಪ ತಿನ್ ಅನ್ಸ್ತಾ ಇದೆ, ವೀಕ್ ಅನ್ಸ್ತಾ ಇದೆ ಅಂತ ಮಾತಾಡಿದ್ವಿ. ಕೃಣಾಲ್ ಪಾಂಡ್ಯ ಐನೋ ಅವ್ರು ಕಮ್ ಬ್ಯಾಕ್ ಮಾಡಿದ್ರು ನಿನ್ನೆ ಮ್ಯಾಚ್ ಅಲ್ಲಿ, ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡ್ರು ಕೃಣಾಲ್ ಪಾಂಡ್ಯ, ಎಲ್ಲ ಸರಿ. ಬಟ್ ಒಬ್ಬ ಸ್ಪಿನ್ನರ್ ನ ನಂಬ್ಕೊಂಡು ಹೋಗೋದು ತುಂಬಾ ಕಷ್ಟ IPL ಅಲ್ಲಿ. ಬಿಕಾಸ್ ಯೂಶಲಿ ಏನಾಗುತ್ತೆ ಅಂದ್ರೆ, ಒಂದು ಗೋಯಿಂಗ್ ಟು ದ ಪಿಚಸ್ ಲೈಕ್ ಚೆನ್ನೈ, ರಾಜಸ್ಥಾನ್, ಆತರ ಪಿಚಸ್ ಅಲ್ಲೆಲ್ಲ ಹೋದ್ರೆ ಸ್ವಲ್ಪ ಮುಂಚೆನೆ ಸ್ಲೋ ಅಂಡ್ ಟರ್ನಿಂಗ್ ಪಿಚಸ್. ಸೆಕೆಂಡ್ ಇನ್ನೊಂದ್ ಏನಾಗುತ್ತೆ ಅಂದ್ರೆ, ಆಸ್ ದ ಟೂರ್ನಮೆಂಟ್ ಪ್ರೋಗ್ರೆಸಸ್ ಅಲ್ವಾ, ಅಂದ್ರೆ ಟೂರ್ನಮೆಂಟ್ ನಡೀತಾ ಅದೇ ಪಿಚ್ ಅಲ್ಲಿ ಮ್ಯಾಚ್ ಆಡ್ತಾ ಇರ್ತಾರಲ್ಲ, ಇವಾಗ ಅದೇ ಪಿಚ್ ಅಲ್ಲಿ ಮ್ಯಾಚ್ ಆಡಿ ವೇರ್ ಅಂಡ್ ಟೇರ್ ಆಗುತ್ತೆ ಪಿಚ್ ಅಲ್ಲಿ. ಪಿಚ್ ಅಲ್ಲಿ ವೇರ್ ಅಂಡ್ ಟೇರ್ ಆಗ್ತಾ ಇದ್ದಂಗೆ ನಿನ್ಗೆ ಸ್ಪಿನ್ನರ್ಸ್ ಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಬಾಲ್. ಸೊ ಆ ತರ ಸಿಚುಯೇಷನ್ ಅಲ್ಲಿ ನೋಡಕ್ ಹೋದ್ರೆ ನಿನ್ನೆ ಸುಯಾಶು ಶರ್ಮಾ ಅಂತೂ ಐ ಥಿಂಕ್ ಹಿ ಡಿಂಟ್ ಬೌಲ್ ವೆರಿ ವೆಲ್, ಎಕ್ಸೆಪ್ಟ್ ಫಾರ್ ದಟ್ ಒನ್ ಬಾಲ್ ಆಂಡ್ರೆ ರಸಲ್ ವಿಕೆಟ್ ಒಂದು ತೆಗ್ದಿದ್ದಂತ ಹೇಳದ್ ಬಿಟ್ರೆ, ಅದೊಂದ್ ಬಾಲ್ ಬಿಟ್ರೆ ಹಿಸ್ ಬೌಲಿಂಗ್ ವಾಸ್ ವೆರಿ ಆರ್ಡಿನರಿ. ಅವ್ರು ತುಂಬಾ ಏನಂತಾರೆ, ತುಂಬಾ ಶಾರ್ಟ್ ಪಿಚ್ ಮಾಡ್ತಾ ಇದ್ರು, ಇಲ್ಲ ತುಂಬಾ ಔಟ್ ಸೈಡ್ ಆಫ್ ಸ್ಟಂಪ್ ಬೌಲ್ ಮಾಡ್ತಾ ಇದ್ರು, ಇಲ್ಲ ತುಂಬಾ ಲೆಗ್ ಸೈಡ್ ಗೆ ಶಾರ್ಟ್ ಪಿಚ್ ಕೊಡ್ತಾ ಇದ್ರು. ಸೊ ಇಟ್ ವಾಸ್ ಆಲ್ ಓವರ್ ದ ಪ್ಲೇಸ್ ಅಂತಾರೆ. ಸೊ ಇಟ್ ವಾಸ್ ಆಲ್ ಓವರ್ ದ ಪ್ಲೇಸ್ ಫಾರ್ ಸುಯಾನ್ಶು ಶರ್ಮಾ. ಸೊ ಅದೊಂದು ಚೆನ್ನಾಗಿ ಮಾಡಿಲ್ಲ. ಹಂಗ್ ನೋಡಕ್ ಹೋದ್ರೆ ಕೃಣಾಲ್ ಪಾಂಡ್ಯನು ಫಸ್ಟ್ ಓವರ್ ಎಷ್ಟು ಐ ಥಿಂಕ್ 14 runs ಏನೋ ಕೊಟ್ರು ಕೃಣಾಲ್ ಪಾಂಡ್ಯ. ಬಟ್ ದ ಸೆಕೆಂಡ್, ಥರ್ಡ್ ಓವರ್ ಅಂಡ್ ಫೋರ್ತ್ ಓವರ್ ಹಿ ಡಿಡ್ ವೆರಿ ವೆಲ್ ವಿತ್ ಟೇಕಿಂಗ್ ವಿಕೆಟ್. ಅದೇ ಅವ್ರದ್ದು ಕೀ ಏನಿತ್ತಂದ್ರೆ, ಹಿ ಅಂಡರ್ಸ್ಟುಡ್ ವೇರಿಯೇಷನ್ಸ್ ಮಾಡಬೇಕು ಬೌಲಿಂಗ್ ಅಲ್ಲಿ. ನಾನು ಐ ಕಾಂಟ್ ಬೌಲ್ ದ ಸೇಮ್ ಸ್ಪೀಡ್ ಸೇಮ್ ಲೆಂತ್ ಬೌಲ್ ಮಾಡಕ್ ಆಗಲ್ಲ, ನಾನು ಸ್ಪೀಡು ಚೇಂಜ್ ಮಾಡಬೇಕು, ವೇರಿಯೇಷನ್ಸ್ ಮಾಡಬೇಕು ಅಂತೆಲ್ಲ ಅವ್ರು ಶುರು ಮಾಡಿದ್ರು. ಅದು ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಹೆಲ್ಪ್ ಆಯ್ತು. ಬಟ್ ಸುಯಾನ್ಶು ಶರ್ಮಾದು ಒಂದೇ ತರ ಹೋಗ್ತಾ ಇತ್ತು ಬೌಲಿಂಗ್ ಅಲ್ಲಿ. ಏನಂದ್ರೆ ಅವ್ರದ್ದು ವೇರಿಯೇಷನ್ಸ್ ಅಂತ ಏನಿಲ್ಲ, ಲೈನ್ ಅಂಡ್ ಲೆಂತ್ ಅಲ್ಲಿ ಅದೇ ಲೆಂತ್ ಮೇಂಟೈನ್ ಮಾಡ್ಕೊಂತ ಇದ್ರು, ಹೊಡ್ಸ್ಕೊಂತ ಇದ್ರು. ಸೊ ನಾನು ಅದೇ ಅವಾಗ ಫಸ್ಟ್ ಹೇಳ್ದಂಗೆನೆ ಬೌಲಿಂಗ್ ಅಲ್ಲಿ ಐ ಥಿಂಕ್ ಸ್ವಲ್ಪ ಸ್ಪಿನ್ ಪ್ರಾಬ್ಲಮ್ ಇದೆ. ಅದಕ್ಕೆ ಇಫ್ ಯು ಸಿ ಲಿಯಮ್ ಲಿವಿಂಗ್ಸ್ಟನ್ ಬಂದು ಬೌಲ್ ಮಾಡ್ಬೇಕಾಯ್ತು 2 overs. ಅವ್ರು 14 runs ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಬಿಕಾಸ್ ನಿನ್ನೆ ಸ್ವಲ್ಪ ವಿಕೆಟ್ಸ್ ಅವ್ರ ಸುತ್ತ ಬೀಳ್ತಾ ಇತ್ತು. ಸೊ KKR ನವರು ಸ್ವಲ್ಪ ಡಿಫೆನ್ಸಿವ್ ಆಗಿ ಆಡ್ತಾ ಇದ್ರು, ವಿಕೆಟ್ ಕಳ್ಕೋಬಾರ್ದು ಅಂತ. ಸೊ ನಾನು ಲಿಯಮ್ ಲಿವಿಂಗ್ಸ್ಟನ್ ಓವರ್ಸ್ ನ ಜಡ್ಜ್ ಮಾಡಕ್ ಹೋಗಲ್ಲ. ಬಟ್ ಸುಯಾನ್ಶು ಶರ್ಮಾ ಐ ಡೋಂಟ್ ನೋ ಇವಾಗ ಅವ್ರನ್ನೇ ಆಡಿಸ್ತಾರ ಅಂದ್ರೆ, ಬೇರೆ ಯಾರು ಇಲ್ಲ ಆಡಿಸ್ದೇ ಇರೋದಕ್ಕೆ. ಸೊ ಗೊತ್ತಿಲ್ಲ. ಸ್ವಪ್ನಿಲ್ ಸಿಂಗ್ ಅಂತ ಇನ್ನೊಬ್ಬ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇದ್ದಾನೆ. ಬಟ್ ಕೃಣಾಲ್ ಪಾಂಡ್ಯನು ಲೆಫ್ಟ್ ಆರ್ಮ್ ಆಗ್ತಾರೆ, ಸುಯಾನ್ಶು ಶರ್ಮಾನು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಆಗ್ತಾರೆ. ವೆರೈಟಿ ಬರಲ್ಲ ಮತ್ತೆ. ಸೊ
ಇದಾದ್ರೆ ಒಬ್ಬ ಲೆಗ್ ಸ್ಪಿನ್ನರು, ಒಬ್ಬ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗ್ತಾರೆ. ಸೊ ಸ್ವಲ್ಪ ವೆರೈಟಿ ಇರುತ್ತೆ ಆಂಗಲ್ ಆಫ್ ದ ಬಾಲ್, ರೈಟ್ ಹ್ಯಾಂಡ್ ಬೌಲಿಂಗ್ ಮಾಡೋದಕ್ಕೂ ಲೆಫ್ಟ್ ಹ್ಯಾಂಡ್ ಬೌಲಿಂಗ್ ಮಾಡೋದಕ್ಕೂ. ಸೊ ಆ ತರ ಲೆಕ್ಕಾಚಾರದಲ್ಲಿ ತಗೊಂಡ್ರೆ ಐ ಡೋಂಟ್ ನೋ ಇಫ್ ದೇ ವಿಲ್ ಸ್ವಾಪ್ ಸುಯಾಂಶು ಫಾರ್ ಸ್ವಪ್ನಿಲ್. ಬಟ್ ಅದನ್ನ ಮಾಡಿದ್ರು ಸ್ವಪ್ನಿಲ್ ಆಲ್ಸೋ ಇಸ್ ನಾಟ್ ಅ ಗ್ರೇಟ್ ಟರ್ನರ್ ಆಫ್ ದ ಬಾಲ್. ಅವರು ಸ್ವಲ್ಪ ಕೃಣಾಲ್ ಪಾಂಡ್ಯ ತರ ವೇರಿಯೇಷನ್ಸ್ ಮಾಡೋದು. ಸೊ ಅದು ವರ್ಕ್ ಆಗತ್ತಾ ಆಗಲ್ಲ ಗೊತ್ತಿಲ್ಲ. ಯಾಕಂದ್ರೆ ಕೆಲವೊಂದ್ಸತಿ ಚೆನ್ನೈಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಆಲ್ಮೋಸ್ಟ್ 12 ಓವರ್ಸ್ ಸ್ಪಿನ್ ಮಾಡಿಸ್ತಾರೆ. ಸೊ ಅವ್ರ ಪಿಚ್ ಅಲ್ಲಿ, ಬಿಕಾಸ್ ಇಟ್ ಇಸ್ ಹೆಲ್ಪ್ಫುಲ್ ಫಾರ್ ಸ್ಪಿನ್ ಅಂತ. ಬಟ್ ನಮ್ದು ಐ ಡೋಂಟ್ ನೋ ನಮ್ದು ವೆದರ್ ವಿ ಹ್ಯಾವ್ 12 ಓವರ್ಸ್ ಆಫ್ ಸ್ಪಿನ್ ನಮ್ಮ ಹತ್ರ ಇದೆಯಾ ಅಂದ್ರೆ ಕ್ವಾಲಿಟಿ ಸ್ಪಿನ್ನರ್. ನಾನು ಹೇಳ್ತಾ ಸುಮ್ನೆ ಯಾರು ಬಂದು ಬೋಲ್ ಮಾಡ್ಬೋದು, ಬಟ್ ಕ್ವಾಲಿಟಿ ಸ್ಪಿನ್ನರ್ಸ್ 12 ಓವರ್ಸ್ ನಮ್ಮ ಹತ್ರ ಇದೆಯಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಬರುತ್ತೆ ಬೌಲಿಂಗ್ ಅಲ್ಲಿ. ಆಮೇಲೆ ಅದು ಅಲ್ಲದೆ ಇವರು ಯಾರು ರಸಿಕ್ ದಾರ್ ಆಲ್ಸೋ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಐ ನೋ ಈಸ್ ಯಂಗ್ ಕ್ರಿಕೆಟರ್, ಬಟ್ ಅದೇ ಐ ಡೋಂಟ್ ನೋ ಅವ್ರ ಬದಲು ಭುವನೇಶ್ವರ್ ಕುಮಾರ್ ನ ಆಡಿಸ್ಬೋದಾ ಅನ್ನೋದು ಗೊತ್ತಿಲ್ಲ. ಭುವನೇಶ್ವರ್ ಕುಮಾರ್ ಇಸ್ ಒನ್ ಆಫ್ ದ ಗುಡ್ ಬೌಲರ್ಸ್, ಡೆತ್ ಬೌಲರ್ಸ್, ವೇರಿಯೇಷನ್ಸ್ ಇದೆ. ಸ್ಟಾರ್ಟಿಂಗ್ ಅಲ್ಲೂ ಬಾಲ್ ಸ್ವಿಂಗ್ ಮಾಡ್ತಾರೆ. ಸೊ ನನ್ಗೆ ಗೊತ್ತಿಲ್ಲ, ಪ್ರಾಬಬ್ಲಿ ಅವ್ರನ್ನ ಇಂಜೂರ್ಡಾ ಅಥವಾ ಅವ್ರನ್ನ ಫಸ್ಟ್ ಇವರು ನ್ಯೂ ಅಂದ್ರೆ ಏನಂತಾರೆ ಯಂಗ್ ಟ್ಯಾಲೆಂಟ್ ಫಸ್ಟ್ ಅವಕಾಶ ಕೊಡೋಣ ಅಂತ. ಬಿಕಾಸ್ ಲಾಸ್ಟ್ ಇಯರ್ ಆಲ್ಸೋ ರಸಿಕ್ ದಾರ್ ಬೋಲ್ಡ್ ವೆರಿ ವೆಲ್ ಲಾಸ್ಟ್ ಇಯರ್, ಅದಕ್ಕೆ ಅವ್ರನ್ನ ಇದ್ ಮಾಡಿದ್ದು. ಸೊ ಐ ಡೋಂಟ್ ನೋ ವೆದರ್ they are holding on to him, saying that okay, he's a young candidate who will give us lot of years in RCB as a bowler ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದಾರ ಗೊತ್ತಿಲ್ಲ. ಅಥವಾ ಭುವನೇಶ್ವರ್ ಕುಮಾರ್ ಇಂಜೂರ್ಡ ಗೊತ್ತಿಲ್ಲ, ಅವೆರಡು ಅಪ್ಡೇಟ್ ಏನ್ ಬಂದಿಲ್ಲ. ಬಟ್ ರಸಿಕ್ ದಾರ್ ಹ್ಯಾಸ್ ಟು ಇಂಪ್ರೂವ್. ರಸಿಕ್ ದಾರ್ ಅಂಡ್ ಶ್ರೇಯಾಂಶು ಶರ್ಮಾ ಅವ್ರಿಬ್ರಿಗೆ ಏನಾದ್ರು ಒಂದು ಸೊಲ್ಯೂಷನ್ ಕಂಡಿಡಬೇಕು. ಅವ್ರಿಬ್ರಿಗೆ ಒಂದು ಸೊಲ್ಯೂಷನ್ ಕಂಡಿದ್ರೆ ದೆನ್ ದ ಬೌಲಿಂಗ್ ಲೈನ್ ಅಪ್ ಲುಕ್ಸ್ ಗುಡ್. ಅದರ್ವೈಸ್ ಸ್ವಲ್ಪ ಪ್ರಾಬ್ಲಮ್ ಇದೆ ಬೌಲಿಂಗ್ ಅಲ್ಲಿ. ಓಕೆ. ಅಂಡ್ ಆಲ್ಸೋ ಇನ್ನೊಂದು ಪಾಯಿಂಟ್ ನಾವು ನೋಟ್ ಮಾಡ್ಬೇಕಾಗಿರೋದು, KKR ಸೈಡ್ ಅಲ್ಲಿ ಆಂಡ್ರೂ ರಸಲ್ ಡಿಂಟ್ ಬೋಲ್. ಐ ಡೋಂಟ್ ನೋ ಅದು ಅವ್ರಿಗೆ ಇಸ್ ಇಟ್ ಅನ್ ಇಂಜುರಿ ದಟ್ ಈಸ್ ಕ್ಯಾರಿಂಗ್ ಫಾರ್ವರ್ಡ್ ಅಂಡ್ ಹಿ ಸೇಯಿಂಗ್ ಇಲ್ಲ ನಾನು ಬರೀ ಬೌಲರ್ ನಾನು ಬರೀ ಬ್ಯಾಟ್ಸ್ಮನ್ ಆಗಿ ಆಪರೇಟ್ ಮಾಡ್ತೀನಿ ಅಂತ ಅನ್ಕೊಂಡಿದಾರ ಅಂತ ಏನು ನಮ್ಗೆ ಇದು ಬಂದಿಲ್ಲ, ಇನ್ಫಾರ್ಮೇಶನ್ ಬಂದಿಲ್ಲ. ಬಟ್ ಆಂಡ್ರೂ ರಸಲ್ ಡಿಂಟ್ ಬೋಲ್. He's a very good bowler. Andrew Russell is a very good bowler and very good batsman. He's a proper all-rounder. But ಅವರು ಆಡಿಲ್ಲ, ಅದಕ್ಕೆ ಅಂದ್ರೆ ಆಡಿಲ್ಲ ಅಂದ್ರೆ he didn't bowl ಮಾಡಿಲ್ಲ. ಸೊ ಬೌಲಿಂಗ್ ಮಾಡಿದ್ದಕ್ಕೆ ಏನಾದ್ರು ರೀಸನ್ ಇದೆಯಾ ಅದು ಗೊತ್ತಿಲ್ಲ. ಅದೇನೋ ರೀಸನ್ ಇಲ್ದೆ ಇಲ್ಲ, ಪ್ರಾಬಬ್ಲಿ ಎರಡು ಟೀಮ್ ಗಳಲ್ಲಿ ಒಬ್ಬೊಬ್ಬ ಪ್ಲೇಯರ್ ನ ಗುಡ್ ಪ್ಲೇಯರ್ಸ್ ನ ಹೋಲ್ಡ್ ಮಾಡ್ತಾ ಇದಾರೆ ಅಂದ್ರೆ ಪ್ರಾಬ್ಲಿ ದೇ ವಾಂಟ್ ಟು ಬ್ರಿಂಗ್ ದಮ್ ಅಪ್ ಆನ್ ದ ಲೇಟರ್ ಮ್ಯಾಚಸ್ ಅಂತ ಅನ್ಕೋಬಹುದಾ ಅಂತ. ಅಲ್ಲ ಅನ್ಕೋಬಹುದು, ಬಟ್ ಆದ್ರೆ ಇವಾಗ ಭುವನೇಶ್ವರ್ ಕುಮಾರ್ ಆಡದೆ ಇರೋದ್ರಿಂದ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿ ನಾಟ್ ಬೌಲಿಂಗ್. ಇವಾಗ ಆಡಿಸ್ದೇನೆ ಬೌಲ್ ಮಾಡದೇ ಇರೋದು, ಇವಾಗ ನೀನ್ ಹೇಳ್ದಂಗ ಅದನ್ನ ವಾಪಸ್ ಬೇರೆ ಮ್ಯಾಚ್ ಉಳಿಸ್ಕೊಂಡಿರ್ಬೋದು, ಅಥವಾ ಅವರು ಫಿಟ್ನೆಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಇವ್ರು ಹೊಸಬನ ಟ್ರೈ ಮಾಡೋಣ ರಸಿಕ್ ದಾರ್ನ ಅಂತ ಇರ್ಬೋದು. ದೋಸ್ ಆರ್ ದ ಪಾಯಿಂಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಆಂಡ್ರೂ ರಸಲ್ ಫೀಲ್ಡ್ ಅಲ್ಲಿ ಇದ್ರು, ಹಿ ಇಸ್ ಪಾರ್ಟ್ ಆಫ್ ದ ಟೀಮ್. ಅವ್ರು ಬ್ಯಾಟಿಂಗ್ ಮಾಡಿದ್ದಾರೆ, ಬಟ್ ಬೌಲಿಂಗ್ ಮಾಡದೇ ಇದ್ರೆ either ಟೂ ಪಾಸಿಬಿಲಿಟೀಸ್. ಒಂದು ಅವ್ರು ಇಂಜುರಿ ಕ್ಯಾರಿ ಮಾಡ್ಕೊಂಡು ಇಲ್ಲ ನಾನು ಬರೀ ಬ್ಯಾಟ್ಸ್ಮನ್ ಆಗಿ ಆಡ್ತೀನಿ ಅಟ್ ಲೀಸ್ಟ್ ಫ್ಯೂ ಮ್ಯಾಚಸ್ ಅಂತ ಹೇಳಿರ್ಬೋದು. ಅಥವಾ ದ ಸೆಕೆಂಡ್ ಥಿಂಗ್ ಇಸ್ ಲೈಕ್ ಹಿ ಮೈಟ್ ಸೆಕೆಂಡ್ ಥಿಂಗ್ ಇಸ್ ಲೈಕ್ ಅದು ಮೋಸ್ಟ್ಲಿ ಕ್ಯಾಪ್ಟನ್ಸಿ ಎರರ್ ಇರ್ಬೋದು. ಯಾಕೆಂದ್ರೆ ಅವ್ರಿಗೆ ಬೌಲಿಂಗ್ ಕೊಡದೇ ಇರೋದು ವಾಸ್ ಒನ್ ಆಫ್ ದ ಎರರ್. ಐ ಥಿಂಕ್ ನಾನು ಶುರುನಲ್ಲಿ ಬೇಕಾದ್ರೆ ವೈಭವ್ ಅವರ ಸ್ಪೆನ್ಸರ್ ಜಾನ್ಸನ್ ಕೊಡೋ ಬದಲು ದೇ ಕುಡ್ ಹ್ಯಾವ್ ಗಿವನ್ ಟು ಆಂಡ್ರೂ ರಸಲ್ ಆಲ್ಸೋ, ಬಿಕಾಸ್ ರಸಲ್ ಆಲ್ಸೋ ಇಸ್ ಅ ಫಾಸ್ಟ್ ಬೌಲರ್. ಸೊ ಆತರ ಮಾಡಿದಿದ್ರೆ ಹಿ ಕುಡ್ ಹ್ಯಾವ್ ಡನ್ ಗುಡ್. ಬಿಕಾಸ್ ಆಂಡ್ರೂ ರಸಲ್ ಲಾಸ್ಟ್ ಅಲ್ಲೆಲ್ಲ ತುಂಬಾ IPL ಅಲ್ಲಿ ಕೋಲ್ಕತ್ತಾಗೋಸ್ಕರ ಬೌಲಿಂಗ್ ಮಾಡಿ ವಿಕೆಟ್ಸ್ ತೆಗ್ದಿರೋದು ಇದೆ. ಸೊ ಐ ಡೋಂಟ್ ನೋ ಯಾಕೆ ಮಾಡ್ಸಿಲ್ಲ ಅಂತ ಐಡಿಯಾ ಇಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಓಕೆ ಓಕೆ. ಸೊ ಇದು ನಮ್ಮ ನಿನ್ನೆಯ ಮ್ಯಾಚ್ RCB ವರ್ಸಸ್ KKR. ಸೊ ಫೈನಲಿ RCB won the first match. So next match ಯಾವಾಗಿದೆ ವಿಜಯ್? ಐ ಥಿಂಕ್ ಇಟ್ಸ್ 28th ಇದೆ. 28th ಅಗೇನ್ಸ್ಟ್ ಯಾರು? ಅಗೇನ್ಸ್ಟ್ ಐ ಡೋಂಟ್ ರಿಮೆಂಬರ್ ಇವಾಗ ಆಕ್ಚುಲಿ. ಅದು ಡೊಮೆಸ್ಟಿಕ್ ಮೇಲೋಗು. ಓಕೆ, ಐ ಥಿಂಕ್ ಮೋಸ್ಟ್ಲಿ ಡೆಲ್ಲಿ ಮೇಲೋ ಪಂಜಾಬ್ ಮೇಲೋ ಯಾರ್ದೋ ಮೇಲೆ ಇರ್ಬೇಕು, ನೋಡೋಣ. ದಟ್ ವಿ ವಿಲ್ ಕ್ಯಾಚ್ ಅಪ್ ಅಗೈನ್. ಅದಕ್ಕೋಸ್ಕರ ವಿ ವಿಲ್ ಡೂ ದಟ್. ನೆಕ್ಸ್ಟ್ ಮ್ಯಾಚ್ 28th, ಅವಾಗ ಅಗೈನ್ ವಿ ವಿಲ್ ರಿವ್ಯೂ RCB ಮ್ಯಾಚ್. ಹೋಪ್ಫುಲಿ ಬೌಲಿಂಗ್ ಲೈನ್ ಅಪ್ ಅಲ್ಲಿ ಸ್ವಲ್ಪ ಏನಾದ್ರು ಚೇಂಜಸ್ ಮಾಡಿ
if ಹಾ they are able to do something, probably will be I able know, to I know. give a good ಅಂದ್ರೆ performance. ಇನ್ನೊಂದೇನಂದ್ರೆ ಹಿ ಇಸ್ ಅ ವೆರಿ ಯಂಗ್ ಬೌಲರ್ ಆಲ್ಸೋ ಮಹೇಶ್, ಹ್ಮ್ ಸುಯಾಂಶು ಶರ್ಮಾ. ಸೊ ಸಮ್ ಒನ್ ಹ್ಯಾಸ್ ಟು ಗೋ ಅಂಡ್ ಟಾಕ್ ಟು ಹಿಮ್ ಸೇಯಿಂಗ್ ದಟ್ ನೀನ್ ಸ್ವಲ್ಪ ವೇರಿಯೇಷನ್ಸ್ ಈ ತರ ಮಾಡ್ಬೋದು, ಸ್ವಲ್ಪ ಹ್ಮ್ ಸ್ಲೋ ಮಾಡು, ಸ್ವಲ್ಪ ಸ್ಪೀಡ್ ಅಲ್ಲೂ ವೇರಿಯೇಷನ್ ಮಾಡು, ಎಲ್ಲಾ ಬಾಲ್ ಸ್ಪಿನ್ ಆಗ್ಬೇಕು ಅಂತಾನೆ ಇಲ್ಲ. ನಾವ್ ಇವಾಗ ನಿನ್ನೆ ಕೃಣಾಲ್ ಪಾಂಡ್ಯ ನೋಡಿದ್ವಿ, ಎಲ್ಲಾ ಬಾಲ್ ಹ್ಮ್ ಸ್ಪಿನ್ ಆಗ್ಬೇಕಂತಿಲ್ಲ. ಹ್ಮ್ ಹ್ಮ್ ಸ್ವಲ್ಪ ಹ್ಮ್ ಬ್ಯಾಟ್ಸ್ಮನ್ ಗೆ ಗೆಸ್ಸಿಂಗ್ ಮಾಡ್ಬೇಕು, ಅವ್ನು ಈ ತರ ಟರ್ನ್ ಮಾಡ್ತಾನ, ಇಷ್ಟು ಸ್ಪೀಡ್ ಅಲ್ಲಿ ಬರತ್ತಾ, ಅಷ್ಟು ಸ್ಪೀಡ್ ಅಲ್ಲಿ ಬರತ್ತಾ, ಆ ಹ್ಮ್ ಕಡೆ ಹ್ಮ್ ಹ್ಮ್ ಆಗ್ತದನ ಈ ಕಡೆ ಆಗ್ತದನ ಅಂತ. ಒಂದೇ ಲೆಂತ್ ಅಲ್ಲಿ ಒಂದೇ ತರ ಬೌಲಿಂಗ್ ಮಾಡಿದ್ರೆ ಕಷ್ಟ ಆಗುತ್ತೆ. ಅದನ್ನ ಯಾರು ಹೌದು. ಅವ್ರಿಗೆ ಸ್ವಲ್ಪ ಅರ್ಥ ಮಾಡಿಸ್ಬೇಕು. ಯಾಕಂದ್ರೆ ಅವ್ರ ಹತ್ರ ಸ್ಕಿಲ್ ಇದೆ. ಅಗೇನ್ ಐ ಆಮ್ ನಾಟ್ ಟಾಕಿಂಗ್ ಸ್ಕಿಲ್ ವೈಸ್, ಸ್ಕಿಲ್ ಇದೆ, ಹ್ಮ್ 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 ಬಟ್ ಅದೇ ಪ್ರೆಷರ್ ಮತ್ತೆ ಸಿಚುಯೇಷನ್ ಗೆ ಹ್ಯಾಂಡಲ್ ಮಾಡೋದಕ್ಕೆ ಎಕ್ಸ್ಪೀರಿಯನ್ಸ್ ಇರಬೇಕು. ಅದನ್ನ ಯಾರು ಸ್ವಲ್ಪ ಅವ್ರಿಗೆ ಇನ್ಸೈಟ್ಸ್ ತರ ಕೊಟ್ರೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇನೆ. ಹ್ಮ್ ಡೆಫಿನೆಟ್ಲಿ ನೋಡೋಣ. ಸೊ ಇದು ನಮ್ಮ ಕಮೆಂಟ್ಸ್ ಆನ್ RCB KKR ಮ್ಯಾಚ್ 20th ನಡೆದಿದ್ದು, ಅಲ್ಲ ಸಾರಿ 22nd ನಡೆದಿದ್ದು ಫಸ್ಟ್ ಮ್ಯಾಚ್. ಸೊ ಬರ್ತಾ ಬರ್ತಾ ಇನ್ನ ಆದಷ್ಟು ಇನ್ನ ಜಾಸ್ತಿ ಮ್ಯಾಚಸ್ ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಬಟ್ ಅವರ್ ಫೋಕಸ್ ಇಸ್ ಆನ್ RCB ಮ್ಯಾಚ್. ಸೊ ಅದ್ರ ಬಗ್ಗೆ ನಾವು ಕಮೆಂಟ್ಸ್ ಅಂಡ್ ನಮ್ಮ ಇನ್ಸೈಟ್ಸ್ ನ ಶೇರ್ ಮಾಡ್ತೀವಿ. ಸೊ ಇದು ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಇನ್ನ ಜಾಸ್ತಿ ಕಂಟೆಂಟ್ ಅಂತ ತಗೊಂಡ್ಬರ್ತೀವಿ. ಥ್ಯಾಂಕ್ ಯು.